ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಜನರಲ್ ಇಂಟ್ರೊಡಕ್ಷನ್ ಡೇ 3. ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಶಾಕ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಶಾಕ್ಗೆ ನಾವು ಒಳಗಾಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಾವು ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾಗಬಾರ್ದು ಅಂತಂದ್ರೆ ಯಾವುದೇ ಒಂದು ಲೈವ್ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾವೊಂದು ಭಾಗ ಆಗಿರಬಾರ್ದು. ಮತ್ತೆ ನಮ್ಮ ಕೈಗೆ ರಬ್ಬರ್ ಗ್ಲೋವ್ಸ್ ಹಾಕೊಂಡಿರಬೇಕು ಯಾವುದೇ ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡುವಾಗ. ಮತ್ತೆ ನಮ್ಮ ಕಾಲ್ ಕೆಳಗಡೆ ಗುಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಕೂಡ ನಾವು ಈ ಎಲೆಕ್ಟ್ರಿಕ್ ಶಾಕ್ನಿಂದ ತಪ್ಪಿಸ್ಕೋಬಹುದು. ಗುಡ್ ಇನ್ಸುಲೇಷನ್ ಅಂತಂದ್ರೆ ವಿದ್ಯುತ್ ನಿರೋಧಕ ಶಕ್ತಿ ಇರುವಂತಹ ಮೆಟೀರಿಯಲ್ಸ್ನ ಗುಡ್ ಇನ್ಸುಲೇಟರ್ಸ್ ಅಂತಾರೆ. ಅದರಲ್ಲಿ ಕೆಲವು ಉದಾಹರಣೆಗಳು ನೋಡಿಕೊಂಡ್ರೆ ರಬ್ಬರ್ ಚಪ್ಪಲಿ ಆಗಿರ್ಬೋದು, ವುಡ್ ಆಗಿರ್ಬೋದು, ಮತ್ತೆ ಕಾಟನ್ ಕ್ಲಾತ್, ಪೇಪರ್, ಈ ಥರದ್ದು ವಸ್ತುಗಳು ಗುಡ್ ಇನ್ಸುಲೇಟರ್ಸ್ ಆಗಿರ್ತಾರೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಈ ವಸ್ತುಗಳೆಲ್ಲ ಡ್ರೈ ಇದ್ದಾಗ ಮಾತ್ರ ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತವೆ.